ಮಾರ್ನಿಂಗ್. ನಮಸ್ತೆ ಫ್ರೆಂಡ್ಸ್, ವಿಲಾಸಿನಿ ಹಾಬೀಸ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಶಕ್ತಿ ಬರುವಂತಹ ಕಷಾಯ ಪೌಡ್ರನ್ನು ಮಾಡಿ ತೋರಿಸ್ತೀನಿ. ಇದು ಚಿಕ್ಕ ಮಕ್ಕಳಿಂದ ವಯಸ್ಸಾದವರಿಗೂ ಒಳ್ಳೆಯದು. ಹಾಗೆ ಇದು ಸಾಮಾನ್ಯ ಕಷಾಯ ಪೌಡ್ರಲ್ಲ, ನೀವು ಮನೇಲಿ ಮಾಡ್ಕೋಬೋದು, ಆ ರೀತಿ ಅಲ್ಲ. ನಾನು ಡಿಫ್ರೆಂಟಾಗಿ ಮಾಡ್ತೀನಿ. ಇದರಿಂದ ನಮಗೆ ಏನೆಲ್ಲ ಉಪಯೋಗ ಅಂತಲೂ ಹೇಳ್ತೀನಿ. ಹಾಗೆ ಇದು ನಮ್ಮ ದೇಹದಲ್ಲಿ ಏನಾದರೂ ಅಂದರೆ ಮೂಳೆಗಳ ನೋವು, ಬೆನ್ನು ನೋವು ಈ ರೀತಿ ಬರುತ್ತೆ ಅಲ್ವಾ, ಅದಕ್ಕೂ ತುಂಬ ಒಳ್ಳೆಯದು. ಹಾಗೆ ಏನೇ ತಿಂದರೂ ಗ್ಯಾಸ್ ಆಗೋದು ಅಂಥವರಿಗೂ ತುಂಬ ಒಳ್ಳೆಯದು. ಹಾಗೆ ಇದರಿಂದ ಚಿಕ್ಕ ಮಕ್ಕಳಿಗೆ ತುಂಬ ಉಪಯೋಗ ಇದೆ. ಕಫ ಆಗೋದಿರಲಿ, ಥಂಡಿ ಆಗೋದಿರಲಿ ಏನೂ ಆಗಲ್ಲ. ಈ ಮಳೆಗಾಲದಲ್ಲಂತೂ ಒಳ್ಳೆ ಕಷಾಯ ಅಂತ ಹೇಳ್ಬೋದು. ನಮ್ಮ ದೇಹ ಎಲ್ಲ ಅಂದರೆ ಬೆಚ್ಚಗೆ ಇರುತ್ತೆ, ಕೋಲ್ಡ್ ಅಂತೂ ಆಗಲ್ಲ, ಕೋಲ್ಡಾಗೇ ಇರಲ್ಲ. ನಾವು ಈ ಮಳೆಗಾಲದಲ್ಲಿ ಥಂಡಿ ಬರದೇ ಇರುವ ಹಾಗೆ ನೋಡ್ಕೋಬೋದು. ಹಾಗೆ ಅಜೀರ್ಣ ಸಮಸ್ಯೆ ಇರುತ್ತೆ ಅಲ್ವಾ, ಅದು ಕೂಡ ಕಂಟ್ರೋಲ್ ಮಾಡ್ಕೋಬಹುದು. ಇದು ಡೈಲಿ ನೀವು 2 ಟೈಮ್ ತಗೋಬೇಕು. ಹಾಗೆ ಕೆಲವೊಬ್ಬರು ಹಾಲನ್ನು ಕುಡಿತಾರಲ್ವ, ಬರೀ ಹಾಲು ಡೈರೆಕ್ಟಾಗಿ ಕುಡಿಯೋದು ಒಳ್ಳೆಯದಲ್ಲ. ಅದು ಹೇಗೆ ಕುಡಿಬೇಕು ಅಂತಲೂ ಹೇಳ್ತೀನಿ. ನಾನಿಲ್ಲಿ ಕಷಾಯ ಮಾಡುವಾಗ ಹೇಳ್ತೀನಿ ಹೇಗೆ ಹಾಲನ್ನು ಬಳಸಬೇಕು ಅಂತ. ಅದರಿಂದನೂ ಕೂಡ ಹೊಟ್ಟೆಲಿ ಗ್ಯಾಸ್ ಆಗೋದೆಲ್ಲ ಆಗತ್ತೆ, ಬರೀ ಜಾಸ್ತಿ ಹಾಲನ್ನು ಕುಡಿದ್ರೆ. ಓಕೆನಾ. ಇಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳನ್ನು ಹಾಕ್ಕೊಂಡಿದ್ದೀನಿ. ಒಂದು ಅಂದರೆ ಹಂಚನ್ನು ಬಿಸಿ ಮಾಡ್ಕೊಂಡಿದ್ದೀನಿ, ಕಾವಲಿ ಬಿಸಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ 2 ಟೇಬಲ್ ಸ್ಪೂನ್ ಮೆಂತ್ಯ ಕಾಳು, 2 ಟೇಬಲ್ ಸ್ಪೂನ್ ಜೀರಿಗೆ. ಇವೆಲ್ಲ ನಮ್ಮ ದೇಹಕ್ಕೆ ಒಳ್ಳೆಯದು. ಓಕೆನಾ, ಗ್ಯಾಸು ಏನೂ ಆಗಲ್ಲ. ಹಾಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಸೋಂಪು ಕಾಳನ್ನು ಹಾಕ್ಕೊಂಡಿದ್ದೀನಿ. ಬಂಡಿ ಜಸ್ಟ್ ಬಿಸಿಯಾಗಿದೆ ಅಷ್ಟೇ. ನಾನು ಇದೆಲ್ಲ ಹಾಕೋತನ ಕರೆಕ್ಟಾಗಿ ಬಿಸಿಯಾಗತ್ತೆ. ತುಂಬ ಹುರಿಯೋದು ಬೇಡ, ಜಸ್ಟ್ ಬಿಸಿಯಾದರೆ ಸಾಕು. ಇಲ್ಲಿ ಲವಂಗ ಒಂದು 2-3 ಹಾಕಿದ್ದೀನಿ, 4-5. ಹಾಗೆ 2 ಏಲಕ್ಕಿ. ನಮ್ಮಲ್ಲಿ ಗರಂ ಮಸಾಲ ಇರುತ್ತೆ ಅಲ್ವಾ. ಹಾಗೆ ಇದು ಚಕ್ಕೆ ಒಂದು ಸ್ವಲ್ಪ, ಈ ರೀತಿ ಏನೇನಿದೆ ನೋಡಿ ಅದನ್ನೆಲ್ಲ ಹಾಕಬೇಕು. ಇವೆಲ್ಲ ನಮಗೆ ದೇಹ ಕೋಲ್ಡ್ ಆಗಲಿಕ್ಕೆ ಕೊಡಲ್ಲ. ಕಾಳು ಮೆಣಸು, ಇದು ಬಿಳಿ ಕಾಳು ಮೆಣಸು 1 ಟೇಬಲ್ ಸ್ಪೂನ್ ಆದರೂ ಹಾಕ್ಕೊಳ್ಳಿ. ಹಾಗೆ ಇದು ಬಿಳಿ ಎಳ್ಳು, ಇದೊಂದು 2 ಟೇಬಲ್ ಸ್ಪೂನ್ ಇದೆ. ಇವೆಲ್ಲ ಚೆನ್ನಾಗಿ ಬಿಸಿ ಆಗಬೇಕು, ಆ ಥರ ಹೀಗೆ ಮಾಡಬೇಕು. ಅದು ಬಿಸಿ ಆಗುತ್ತೆ, ಜಸ್ಟ್ ಬಿಸಿ ಆಗಬೇಕು, ತುಂಬ ಬಿಸಿ ಮಾಡಲಿಕ್ಕೆ ಕೊಡಬಾರ್ದು. ಇದೆಲ್ಲ ಹಾಕ್ತೀನಿ ಅಲ್ವಾ, ಅದು ಹಾಕೋತನ ಅದು ಪಾತ್ರೆ ಬಿಸಿಯಾಗಿಲ್ಲ. ಹಾಗೆ ಇದು ಗೋಡಂಬಿ ಒಂದು 10, ಬಾದಾಮಿ ಒಂದು 10. ನೀವು ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಕೋಬಹುದು. ನಾನು ಸ್ವಲ್ಪ ಮಾಡ್ತಾಯಿದ್ದೀನಿ ಅಲ್ವಾ, ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ. ಬಾದಾಮಿ ನಮಗೆ ಏನಾಗುತ್ತೆ, ಕೆಲಸ ಮಾಡ್ತಾ ಗಡಿಬಿಡಿಯಲ್ಲಿ ಇರ್ತೀವಿ ಅಲ್ವಾ, ಅದನ್ನು ನೆನೆಸ್ಲಿಕ್ಕೂ ಟೈಮ್ ಇರಲ್ಲ, ತಿನ್ನಲಿಕ್ಕೂ ಟೈಮ್ ಇರಲ್ಲ ಅಲ್ವಾ. ಇನ್ನು ಎಷ್ಟೋ ತಂದು ಇಟ್ಕೊಂಡು ಹಾಳಾಗಿಬಿಡತ್ತೆ. ತಿನ್ನಲಿಕ್ಕೂ ನಮ್ಮ ಆರೋಗ್ಯನೂ ನಮ್ಮ ಹತ್ರ ನೋಡ್ಕೊಳ್ಳಿಕ್ಕೆ ಆಗಲ್ಲ, ಆ ಥರ ಆಗಿರತ್ತೆ. ಹಾಗೆ ಇದು ಕೊತ್ತಂಬರಿ ಸ್ವಲ್ಪ ಹಾಕಿದ್ದೀನಿ. ಅಂದರೆ ಇದು ನಾನು ಪೌಡ್ರ್ ಮಾಡಿ ಇಟ್ಕೊಂಡಿರೋದು ಕೊತ್ತಂಬರಿ ಪೌಡರು. ಹಾಗೆ ಹಳದಿ ಪೌಡರ್ 1 ಟೇಬಲ್ ಸ್ಪೂನು. ನಿಮಗೆ ಬಿಳಿ ಎಳ್ಳು ಎಷ್ಟು ಬೇಕೋ ಅಷ್ಟು ನೀವು ಹಾಕೋಬಹುದು. ನಿಮ್ಗೆ ಸ್ವಲ್ಪ ಜಾಸ್ತಿ ಬೇಕು ಅಂದ್ರೂ ಹಾಕೋಬಹುದು. ನಾನು ಸ್ವಲ್ಪ ಹಾಕಿದ್ದೀನಿ. ಬಿಳಿ ಎಳ್ಳು ಕೂಡ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು. ಹಾಗೆ ಇದನ್ನು ಗ್ರೈಂಡ್ ಮಾಡ್ಕೊಂಡ್ಬಿಟ್ಟೆ ನೋಡಿ. ಮೆಣಸಿನಕಾಳು ಬೇಕು, ಮೆಣಸಿನಕಾಳು, ಗರಂ ಮಸಾಲೆ ಸ್ವಲ್ಪ ಹಾಕಿದ್ದೀನಿಲ್ವ, ಅವೆಲ್ಲ ನಮ್ಮ ದೇಹಕ್ಕೆ ತುಂಬ ತಂಪು ಕೊಡುತ್ತೆ. ಹಾಗೆ ಕೆಲವೊಂದು ವಸ್ತು ಕೋಲ್ಡ್ ಆಗಲಿಕ್ಕೂ ಕೊಡಲ್ಲ ಆಯಿತಾ. ನೋಡಿ, ಇದು ಪೌಡ್ರ್ ಮಾಡಿದ್ದೀನಿ. ಇದು ನೀವು 1 ತಿಂಗಳಲ್ಲಿ 2 ತಿಂಗಳ ಇಟ್ಟರೂ ಕೂಡ ಹಾಳಾಗಲ್ಲ. ಆದರೆ ತುಂಬ ಹುರಿಬಾರ್ದು, ಜಸ್ಟ್ ಬಿಸಿ ಮಾಡಬೇಕು. ಬಿಸಿ ಮಾಡಿಕೊಂಡು ಥಂಡ್ ಮಾಡಿಕೊಂಡು ಪೌಡ್ರ್ ಮಾಡಬೇಕು. ನಾನು ಒಂದು ಡಬ್ಬಲ್ ಹಾಕಿ ಇಟ್ಕೊಂಡಿದ್ದೀನಿ. ನಾನು ಇದನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳ್ತೀನಿ. ಹೀಗೆ ಹಾಗೆ ಅಲ್ವಾ, ಮನೆ ಗೃಹಿಣಿ ಅಂದಮೇಲೆ ಇದ್ದೇ ಮನೆ ಕೆಲಸ, ಅಡುಗೆ ಮಾಡೋದು, ತಿಂಡಿ ಮಾಡೋದು, ಇದರಲ್ಲೇ ಟೈಮ್ ಹೋಗುತ್ತೆ. ನಾವು ನಮ್ಮ ಆರೋಗ್ಯವನ್ನು ನಮಗೆ ಕಾಪಾಡ್ಕೊಳ್ಳಿಕ್ಕೂ ಟೈಮ್ ಇರಲ್ಲ. ಹೀಗೆ ಒಂದಿಷ್ಟು ಪೌಡ್ರ್ ಮಾಡಿ ಇಟ್ಕೊಬಿಟ್ರೆ ಬೆಳಿಗ್ಗೆ ನಾವು ಟೀ ಕುಡಿಯೋ ಬದಲು ಇದನ್ನು ಕುಡಿದು ಬಿಟ್ಟರೆ ಆಗೋಯ್ತು ಅಲ್ವಾ. ಹಾಗೆ ಒಂದು ಪಾತ್ರೆ ಇಟ್ಟಿದ್ದೀನಿ, ಅದಕ್ಕೆ 1 ಗ್ಲಾಸು ನೀರನ್ನು ಹಾಕ್ತಾ ಇದ್ದೀನಿ. ನೀವು ಹಾಲು ಅಂದರೆ ಹಾಲಲ್ಲೇ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಯಾವಾಗಲೂ. ಈಗಿನ ಹಾಲು ಅಷ್ಟೇನು ಚೆನ್ನಾಗಿ ಇರಲ್ಲ, ಹೊರಗಡೆ ಹಾಲು ಎಲ್ಲ ಮಿಕ್ಸ್ ಎಲ್ಲ ಇರುತ್ತೆ ಅಲ್ವ. 1 ಟೇಬಲ್ ಸ್ಪೂನ್ ಹಾಕಿದ್ದೀನಿ ಅದೇ ಪೌಡ್ರನ್ನು.
ಚೆನ್ನಾಗಿ ಕುದಿಬೇಕು, ನೀರಲ್ಲಿ ಚೆನ್ನಾಗಿ ಕುದಿಸಬೇಕು. ಹಾಗೆ ನಿಮಗೆ ಸಕ್ಕರೆ ಬೇಕು ಅಂದರೆ ಸಕ್ಕರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಇಲ್ಲ. ಸಕ್ಕರೆ ಹಾಕ್ಕೊಳ್ಳದೆ ಇರೋದು ಬೆಸ್ಟ್ ಅಂತ ಅನಿಸತ್ತೆ. ಹಾಗೆಯೇ ಮಾಡ್ಕೋಬೇಕು, ಚೆನ್ನಾಗಿರುತ್ತೆ ಅಲ್ವಾ. ಹಾಗೆ 1 ಲೋಟ ಹಾಲನ್ನು ಹಾಕ್ತಾ ಇದ್ದೀನಿ ನೋಡಿ. ಇದು 1 ಲೋಟ ನೀರು ಮತ್ತು ಹಾಲು ಹೀಗೆ ಹಾಕಬೇಕು. ಯಾಕೆ ಗೊತ್ತಾ, ಡೈರೆಕ್ಟ್ ನಾವು 2 ಲೋಟ ಹಾಲನ್ನೇ ಹಾಕಿದರೆ ನಾವು ಈ ಪೌಡ್ರ್ ಹಾಕಿದ್ದೀವಿ ಅಲ್ವಾ, ಅದು ಎಲ್ಲ ಚೆನ್ನಾಗಿ ಕುದಿಸಿದ ನಂತರ ಏನದು ಗಂಜಿ ಆಗಿಬಿಡತ್ತೆ, ನಮ್ಗೆ ಹಾಲೇ ಅನಿಸಲ್ಲ. ಅದಕ್ಕೆ ನಾವು ನೀರನ್ನು ಹಾಕಬೇಕು. ಮತ್ತು ಡೈರೆಕ್ಟಾಗಿ ದಪ್ಪ ಹಾಲನ್ನು ನಾವು ಸೇವನೆ ಮಾಡಬಾರ್ದು. ಸ್ವಲ್ಪ ನೀರು ಹಾಕಬೇಕು. ಒಂದು 30% ಆದರೂ ನೀರು ಹಾಕಬೇಕು. ಒಂದು ಪ್ಯಾಕೆಟ್ ನೀವು ಹಾಲು ತೊಗೊಂಡಿದ್ದೀರಿ ಅಂದರೆ ಒಂದು ಚಿಕ್ಕ ಗ್ಲಾಸಲ್ಲಿ 1 ಗ್ಲಾಸ್ ನೀರಾದರೂ ಹಾಕಬೇಕು. ಆಯಿತು ನೋಡಿ, ರೆಡಿ ಆಯಿತು. ಈ ರೀತಿ ಮಾಡಿಕೊಂಡ್ರೆ ಆಯಿತು. ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಆಯಿತಾ. ಇದನ್ನು ಮತ್ತೆ ಫಿಲ್ಟರ್ ಮಾಡಬೇಕು ಏನೂ ಇಲ್ಲ. ಅದ್ರದ್ದು ತರಿ ಇದ್ದರೂ ಕೂಡ ಅದ್ರ ತಳದಲ್ಲಿ ಹೋಗಿರುತ್ತೆ ಅಲ್ವಾ, ನಾವು ಕುಡಿಯುವಾಗ ಲಾಸ್ಟ್ ಅದನ್ನು ಕುಡಿಬೋದು. ಥ್ಯಾಂಕ್ ಯು. ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.